ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರೂಪಾ LM ಮಲ್ಟಿಮೀಡಿಯಾ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ತಿಂಡಿ ಕಾಫಿ ಎಲ್ಲರದ್ದು ಆಯಿತಾ? ದಯವಿಟ್ಟು ಯಾರ್ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಕೊನೆಯಲ್ಲಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮಂಥ ರೈತರ ಮಕ್ಕಳಿಗೆ, ನಮ್ಮಂಥ ರೈತರ ಫ್ಯಾಮಿಲಿಗೆ ದಯವಿಟ್ಟು ಒಂದು ಸಪೋರ್ಟ್ ಮಾಡಿ. ಒಂದು ಲೈಕ್ ಮಾಡೋದ್ರ ಮೂಲಕ, ಒಂದು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನೀವು ಸಪೋರ್ಟನ್ನು ಮಾಡಿದ್ರೆ ನಮಗೆ ಒಂಥರ ಇನ್ಸ್ಪಿರೇಷನ್ನು. ಯಾಕಂದರೆ ರೈತರು ಸಮಸ್ಯೆ ರೈತರಿಗೆ ಗೊತ್ತು, ಬೇರೆಯವ್ರಿಗೆ ಗೊತ್ತಾಗೋದು ಸಾಧ್ಯ ಇಲ್ಲ. ಸೊ ರೈತರು, ಬೇರೆಯವರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆ, ಬನ್ನಿ ನೋಡಿ. ಎಲ್ಲೆಲ್ಲೋ ಇವತ್ತು ಮೋಡ ಕವಿದ ವಾತಾವರಣವನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಎಲ್ಲ ಹೊಲಗಳನ್ನು ಕ್ಲೀನ್ ಮಾಡಿಕೊಂಡು ಬಿತ್ತನೆ ಮಾಡೋದಕ್ಕೋಸ್ಕರ ರೈತರು ಕಾಯ್ತಿದ್ದಾರೆ. ಆದರೆ ಎಲ್ಲ ಕಡೆ ಮೋಡ ಆಗಿಬಿಟ್ಟಿದೆ. ಸೊ ಮಳೆ ಬರೋ ಚಾನ್ಸಸ್ ಇರೋದ್ರಿಂದ ಯಾರು ಕೂಡ ಬಿತ್ತನೆ ಮಾಡೋದಕ್ಕೆ ಇನ್ನೂ ಮುಂದೆ ಹೋಗ್ತಿಲ್ಲ. ಕೆಲವರು ಆಲ್ರೆಡಿ ಬಿತ್ತಿದ್ದಾರೆ, ಇನ್ನು ಕೆಲವರು ಬಿತ್ತಿಲ್ಲ. ಸೊ ತುಂಬ ಮೋಡ ಇದೆ ನೋಡಿ, ಎಲ್ಲ ಕಡೆ ತುಂಬಾ ಮೋಡ ಇದೆ. ಸೊ ದನ, ಕುರಿಗಳು, ಮೇಕೆಗಳು ಇನ್ನೂ ಗೂಡು ಬಿಟ್ಟು ಹೊರಗಡೆ ಹೋಗಿಲ್ಲ. ನೋಡಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ಮೋಡ ಇರೋದ್ರಿಂದ ಈ ದನ ಕರುಗಳು, ಮೇಕೆಗಳು ಇವನ್ನೆಲ್ಲ ಎಲ್ಲಿ ಮೇಯಿಸೋದು ಅಂತ ನಮ್ಮ ರೈತರಿಗೆ ಚಿಂತೆ ಆಗಿಬಿಡುತ್ತೆ. ಯಾಕಂದರೆ ಈ ಎಲ್ಲೆಲ್ಲೂ ಹೊಲಗಳಲ್ಲಿ ತೇವ ಇರುತ್ತೆ. ಸೊ ಅಲ್ಲೆಲ್ಲ ಬಿಡೋದಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲಿ ಹೋಗಬೇಕು ಅಂತ ಯೋಚನೆ ಆಗಿಬಿಡುತ್ತೆ ಮಳೆ ಬಂದುಬಿಟ್ರೆ. ಸೊ ಇನ್ನೂ ಹಾಡುಗಳನ್ನ ಬಿಟ್ಟಿಲ್ಲ, ಇನ್ನೂ ಎಲ್ಲ ಗೂಡಲ್ಲೇ ಇದ್ದಾವೆ. ನೋಡಿ ಮೋಡ ತೋರಿಸ್ತೀನಿ, ತುಂಬ ಮೋಡ ಇದೆ. ಎಲ್ಲೂ ಬಿಸಿಲಿನ ವಾತಾವರಣ ಕಾಣಿಸ್ತಾ ಇಲ್ಲ. ನೋಡಿ ಮಳೆ ಬರೋಂಗಿದೆ. ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ. ಬಂದುಬಿಡಲಿ ಅಂತ ಕಾಯ್ತಿದ್ದಾರೆ. ಮಳೆ ಬಂದುಬಿಟ್ರೆ ಒಂಥರ ರೈತರಿಗೆ ಖುಷಿ. ಯಾಕಂದರೆ ಬಿತ್ತನೆ ಮಾಡೋದಕ್ಕೆ ಹೊಲಗಳನ್ನೆಲ್ಲ ನೀಟಾಗಿ ಎಲ್ಲ ರೆಡಿ ಮಾಡ್ಕೊಂಡು ಕಾಯ್ತಾ ಇದ್ದಾರಲ್ಲ, ಹಾಗಾಗಿ ಬಿತ್ತನೆ ಮಾಡಿಬಿಡ್ತಾರೆ. ಕೆಲವರು ದೇವ್ರ ಮೇಲೆ ವಾರ ಹಾಕಿ ಬಿತ್ತನೆಯನ್ನು ಮಾಡ್ತಿದ್ದಾರೆ. ನಿಮಗೆ ತೋರಿಸ್ತೀನಿ ನೋಡಿ. ಹೊಲಗಳು ಆಲ್ರೆಡಿ ಎಲ್ಲ ರೆಡಿ ಆಗಿಬಿಟ್ಟಿದೆ. ಗೇಯ್ದ್ಬಿಟ್ಟು ಬಿತ್ತನೆ ಮಾಡೋದಕ್ಕೆ ರೆಡಿ ಮಾಡಿದ್ದಾರೆ. ಸೊ ಇವತ್ತಿನ ವಾತಾವರಣ ಹೀಗಿದೆ ನೋಡಿ ಸ್ನೇಹಿತರೆ. ಇದು ನಮ್ಮೂರಿನ ಇವತ್ತಿನ ಒಂದು ವಾತಾವರಣ ನೋಡಿ. ಇವತ್ತು ಭಾರಿ ಮೋಡ ಆಗಿದೆ. ನಮ್ಮ ಮನೆಯವರು ಸಗಣಿ ಎಲ್ಲ ಎತ್ತಾಕ್ತಿದ್ದಾರೆ. ಹಸುಗಳು ಮೇಯೋದಕ್ಕೆ ಹೋಗಿದ್ದಾವೆ. ನನ್ನ ಮಗಳು ಭಾರಿ ಕೆಲಸ ಮಾಡ್ತಿದ್ದಾಳೆ, ಅವಳನ್ನು ತೋರ್ಸೋಕ್ಕಾಗಲ್ಲ. ಹಸುಗಳ ಸಗಣಿ ಭಾರಿ ಒಳ್ಳೆಯ ಒಂದು ಗೊಬ್ಬರ ಹೊಲಕ್ಕೆ. ನೋಡಿ ಈಗ ನಾವು ರಾಗಿಯನ್ನು ಬಿತ್ತನೆ ಮಾಡ್ತೀವಿ. ಮುಂಚೆ ಹೆಸರು ಕಾಳು, ಅಲಸಂಡೆ ಕಾಳು, ನಿಮಗೆ ಮೊನ್ನೆ ತೋರಿಸಿದ್ನಲ್ಲ ಅಲಸಂಡೆ ಕಾಳೆಲ್ಲ ಬಿಡಿಸೋದು. ಸೊ ಅದನ್ನೆಲ್ಲ ಬಿತ್ತನೆ ಮಾಡಿದ್ವಿ. ಸೊ ಅದೆಲ್ಲ ಇವಾಗೆಲ್ಲ ಬಿಡಿಸ್ಕೊಂಡ್ಬಿಟ್ಟು ಈಗ ನೆಕ್ಸ್ಟು ಹೊಲದಲ್ಲಿ ನಾವು ರಾಗಿಯನ್ನು ಬಿತ್ತನೆ ಮಾಡ್ತೀವಿ. ಇದು ಹೇಗೆ ಅಂದರೆ, ಒಂದು ಬೆಳೆ ಆದಮೇಲೆ ಇನ್ನೊಂದು ಬೆಳೆಯನ್ನು ಬಿತ್ತುತ್ತೀವಿ. ಫಸ್ಟು ದ್ವಿದಳ ಧಾನ್ಯವನ್ನು ಬಿತ್ತುತ್ತೀವಿ, ಆಮೇಲೆ ಏಕದಳವನ್ನು ಬಿತ್ತುತ್ತೀವಿ. ಆವಾಗ ಫಲವತ್ತತೆಯೂ ಚೆನ್ನಾಗಿರುತ್ತೆ, ಬೆಳೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಮೋಡ ಆಗಿಬಿಟ್ಟಿದೆ ಇವತ್ತೆಲ್ಲೆಲ್ಲೂ. ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಮೋಡ ಇದೆ. ಯಾವಾಗ ಬಿಸಿಲು ಬರುತ್ತೋ, ಯಾವಾಗ ಮೋಡ ಆಗುತ್ತೋ, ಯಾವಾಗ ಮಳೆ ಬರುತ್ತೋ ಒಂದು ಗೊತ್ತಾಗೋದಿಲ್ಲ ನೋಡಿ. ಇದು ನಮ್ಮೂರಿನ ಇವತ್ತಿನ ಒಂದು ವಾತಾವರಣ. ಓಕೆ ಫ್ರೆಂಡ್ಸ್, ಇವತ್ತಿನ ನಮ್ಮ ಊರಿನ ವಾತಾವರಣ ನಾನು ತೋರಿಸಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಾನು ಮತ್ತೊಮ್ಮೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.